ನಮ್ಮೂರಾಗೆ ಕೆಲವು ನನ್ನ ಮಕ್ಕಳದು ಆಡ್ದಾಟ ಊಡಿದ್ಲೆಗ್ಗೆ ಆಗಿಬಿಟ್ಟೈತಿ. ನಾವೇನ್ ಮಾಡಿದ್ರು ನಡೀತೈತಿ ಅಮ್ಮಂಗೆ ಆ ನನ್ನ ಮಕ್ಕಳು ಮೆರಿತಾ ಇದ್ದಾರೆ. ಮೆರಿಲಿ ಮೆರಿಲಿ. ತೀರ್ಮಾನ ಕೊಡಕ್ ಆ ನನ್ನ ಮಕ್ಳು ಯಾವನು, ಪಂಚಾಯಿತಿ ಮಾಡಕ್ ಆ ನನ್ನ ಮಕ್ಳು ಯಾವನು? ಯಾಕೆ ನಮ್ಗೆ ಪಂಚಾಯಿತಿ ಮಾಡಕ್ ಬರಲ್ವಾ? ಏ ಗೌಡ, ನೀವು ನಿಮ್ಮನಿ ಗೌಡ ಕಂಡ್ಲ, ನಮ್ಮನುಗಳಿಗಲ್ಲ. ನಮ್ಮ ಬಗ್ಗೆ ತೀರ್ಮಾನ ಕೊಡಕ್ ನೀನೇ ಅವನಲ್ಲ, ನಮ್ಮನೆ ಬಗ್ಗೆ ತೀರ್ಪು ಕೊಡಕ್ ನೀನೇ ಅವನು. ಇದನ್ನೆಲ್ಲ ಕೇಳೋರು ನಮ್ಮೂರಾಗ ಯಾವನು ಗತಿ ಇಲ್ವೇ? ಲೋಪರ್ ನನ್ನ ಮಕ್ಕಳು ನಮ್ಮೂರಾಗಿರೋ ಗಂಡಸ್ರೇ ಅಲ್ಲ ಅವರು. ಅವರೆಲ್ಲನ ಮಕ್ಕದ ಮೇಲಿರೋ ಮೀಸೆ ಬೋಳಿಸ್ಕೊಂಡು, ಕೈಗೊಂದೊಂದ್ ಜೊತೆ ಬಳೆ ತೊಟ್ಕೊಂಡು, ಕಾಲ್ಗೊಂದೊಂದ್ ಜೊತೆ ಚೈನ್ ಹಾಕ್ಕೊಂಡು, ಹಣೆ ತುಂಬಾ ಕುಂಕುಮ ಇಕ್ಕೊಂಡು ಹೆಂಗುಸ್ರು ಆಡ್ದಂಗ್ ಓಡಾಡ್ರು ನನ್ನ ಮಕ್ಕಳ. ಅವ್ನು ಯಾವನೋ ತೀರ್ಪು ಕೊಡ್ತಾನಂತೆ, ಇವರೆಲ್ಲ ಕುರಿಗಳು ತಲೆ ಆಡಿಸ್ಕೊಂಡು ಹಿಂಗ್ ಹೋಗ್ತಾರಂತೆ. ಅಯ್ಯ ಲೋಪರ್ ನನ್ನ ಮಕ್ಕಳ, ಕಲಿರೋ ಬುದ್ಧಿನ. ಅವ್ನು ಯಾವನೋ ಲೋಪರ್ ನನ್ನ ಮಗ ತೀರ್ಪು ಕೊಡಕ್ ನೀನ್ ಯಾಕರ ಹೋಗ್ತೀರ ಎಲ್ಲ ತಲೆ ಹೋಗ್ಬಿಟ್ಕೊಂಡು? ಈಗ ನೋಡು, ನಮ್ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ಬಿಟ್ಟೈತಿ. ಈಗ ನಮ್ಮನೆ ಮಗಳು ಬಗ್ಗೆನ ಅವನು ಯಾವನಲ್ಲ ತೀರ್ಪು ಕೊಡಕ್ಕೆ. ಲೋಪರ್ ನನ್ನ ಮಕ್ಕಳ, ಅರ್ಥ ಮಾಡ್ಕೊಡ್ರು. ಅವನ ಯಾವನ ತೀರ್ಪು ಕೊಡ್ತಾರಂತೆ, ಇವ್ರು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಬದಂತೆ. ಗೌಡ್ರೆ ಅಂತಾನ. ಯಾವನಲ್ಲ ಗೌಡ, ಬರಲ್ಲ ಗೌಡ, ಅವ್ನು ಕರ್ಸಲ್ಲ. ಅವನು ಯಾವನ್ ಮಾತಾಡ್ತೀನಿ ನಾನು. ಓಂ ಕೃತುಂಡ ಮಹಾಕಾಯ ಕೋಟಿ ಸೂರ್ಯಸ್ಮಪ್ರಭಾ ನಿರ್ವಿಘ್ನಂ ಕುರು ಮೇ ದೈವ ಸರ್ವಕಾಲೇಶು ಸರ್ವದಾ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯಾಕೆ ರಾಜಣ್ಣ ಯಾರ್ದೋ ಮೇಲೆ ಕೂಗಾಡ್ತಿದ್ಯಾ? ಯಾಕೆ ಏನು ಮಾಡ್ಯವ್ರು ನಿನಗೆ? ರೇ ಐನಾರ್ಯ, ನಿಮ್ಗೆ ಯಾಕ್ರಿ ಬೇಕವಲ್ಲನ? ನೀವೇನು ಮಂತ್ರ ಹೇಳ್ಕೊಂಡು ಮಂಗಳಾರತಿ ತಟ್ಟೆಗೆ 1 ರೂಪಾಯಿ 2 ರೂಪಾಯಿ ಕಾಯನ್ನ ಹಾಕ್ತಾರೆ. ಅವನ್ನೆಲ್ಲ ಕೂಡಿಕೊಂಡು ಹೂವದ ಗಡ್ಡಿ ತಗೊಂಡು ದೇವ್ರಿಗೆ ಪೂಜೆ ಮಾಡ್ಕೊಂಡ್ರಿ, ಗೆದ್ಕೊಂಡ್ರಿ. ಬೇರೆ ವಿಚಾರ ನಿಮ್ಗೆ ಯಾಕ್ರಿ? ಬರೀ ಇವೆ ನಮ್ಮೂರಾಗೆ ನಿಮ್ಮವೆಲ್ಲ ಇವೇನ? ಎಲ್ಲೋ ಅನ್ಯಾಯ ಆಗ್ತೈತೆ. ಅವ್ನು ಯಾವನೋ ತೀರ್ಪು ಕೊಡ್ತಾನಂತೆ, ಅವ್ನು ಯಾರೋ ತೀರ್ಮಾನ ಮಾಡ್ತಾನಂತೆ. ಅಂತವನ್ನೆಲ್ಲ ಕೇಳಕ್ ಹೋಗ್ಬೇಡ್ರಿ. ಯಾರನ್ನ ಊರ್ ಮಧ್ಯಕ್ಕೆ ಬಂದ್ಬಿಟ್ಟು ಜೋರಾಗಿ ಮಾತಾಡ್ತೀರನ್ನ ಯಾಕೆ ಕೂಗಾಡ್ತಿದ್ದೀರಾ, ಯಾಕೆ ಜಗಳ ಮಾಡ್ತಿದ್ದೀರಾ ಅಂತ ಕೇಳ್ರಿ. ಹೋಗ್ರಿ ರೇ, ಹೋಗ್ರಿ ಪೂಜೆ ಮಾಡ್ಕೊಂಡು ಹೋಗ್ರಿ, ಮಂತಕ್ಕೆ ಹೋಗ್ರಿ, ಬಾಳೆಹಣ್ಣು ತಿನ್ಕೊಂಡು. ಶಾಂತಂ ಪಾಪಂ. ಯಾಕೆ ರಾಜಣ್ಣ, ನಾನೇನು ಮಾಡಿದೆ ಅಂತ ಅದನ್ನ ನನ್ನ ಮೇಲೆ ಯಾಕೆ ರೇಕ್ಚ? ಬಿಡಪ್ಪ ಸ್ವಾಮಿ, ನಾನು ಹೋಗ್ತೀನಿ. ಹೋಗು, ನಿಮ್ಮ ಮನೆ ಬರ್ಗಳೇ ಇಷ್ಟು, ಹೋಗ್ರಿ. ನಿಮ್ಮ ಜನ್ಮ ಕಲ್ಲಾಕ ಹೋಗ್ರಿ. ನಿಮ್ಗೆಲ್ಲರ ಮೀಟ್ರಿಲ್ಲ ಕಣೋ, ಮೀಟ್ರಿಲ್ಲ, ಹೋಗ್ರಿ. ಇದಕ್ಕೆಲ್ಲ ಯಾಕೋ ನೀವು? ಅಮ್ಮಣಿ, ಸವಿತಮ್ಮ, ಯಾರು ಹಿಂಗ್ ಜಗಳಾಡ್ತಾ ಇದಾರೆ ಊರಾಗೆ? ಯಾರ ಕೂಗಾಡ್ತಾ ಇದಾರೆ? ಯಾರೇ ಅಮ್ಮಣ್ಣಿ? ರಾಜಣ್ಣ ಕಣಜ್ಜಿ. ಆ ಮ್ಯಾಗಳ ಮನೆ ರಾಜಣ್ಣ ಯಾಕನೋ ಬುಡ್ಕೊಂತಾ ಇದ್ದಾನೆ ಇವತ್ತು. ಕುಡಿಗಿಡ್ದೇವನೋ ಏನೋ ಗೊತ್ತಿಲ್ಲ. ಗೌಡ್ರನ್ನಂತೂ ಈನಾಮಾನವಾಗಿ ಬೈಕೊಂತಾ ಇದ್ದಾನೆ. ಗೌಡ್ರು ತೀರ್ಮಾನ ಕೊಡಕ್ ಅವನು ಯಾವನ್ ಗೌಡ? ನಮ್ಮೂರೆಲ್ಲ ಗಂಡಸ್ರೇ ಅಲ್ಲ, ಎಲ್ಲ ಮೀಸೆ ಬೋಳಿಸ್ಕೊಂಡು ಕೈಗೆ ಬಳೆ ತೊಟ್ಕೊಂಡು ಓಡ್ರಿ ಅಂತಾನ. ಏನು ಈನಾಮಾನವಾಗಿ ಬೈತಾ ಇದ್ದಾನೆ ಗೌಡ್ರನ್ನ, ಇನ್ಯಾರನ್ನೂ ಅಲ್ಲ. ಏ ಅಮ್ಮಣ್ಣಿ ಸವಿತಮ್ಮ, ಇವನು ರಾಜಣ್ಣಿಗೆ ನಮ್ಮ ಗೌಡ್ರನ್ ಕಂಡ್ರೆ ಆಗಲ್ಲ. ಗೌಡ್ರು ಒಂದಿಟ್ಟು ದುಡ್ಡಾಗ ಇದ್ದಾರೆ, ಪಂಚಾಯಿತಿ ಮಾಡೋದು, ತೀರ್ಪು ಕೊಡೋದು, ಅಲ್ಲೂ ಇಲ್ಲೆಲ್ಲ ಓಡಾಡ್ಕೊಂಡು ಇದ್ದಾರಲ್ಲ, ಅದಕ್ಕೆ ಅವರು ನೋಡಿದ್ರೆ ಇವನಿಗೆ ಆಗಲ್ಲ ರಾಜಣ್ಣಿಗೆ. ಅಲ್ಲ ಯೋಸ್ತಿನ ಜಗಳಕ್ಕೆ ಗೊತ್ತಿರಲಿಲ್ಲ, ಇವಾಗ ಬಂದೇವನಲ್ಲ ಯಾಕೆ? ಅಮ್ಮಣಿ ಮೊದ್ಲೇನಿಲ್ಲ ಕಣೆ, ದಿನ ಬಿಡ್ತೀನ ಜಗಳಕ್ಕೆ ಬಂದ್ಬಿಡನು ಊರಾಗೆ. ಇನ್ನೇನು ಗೌಡ್ರ ಮಂತಕ್ಕೆ ಹೋಗಿ ಎದುರಿ ನಿಂತ್ಕೊಂಡು ಮಾತಾಡೋದು ಧೈರ್ಯ ಇಲ್ಲ ಇವನಿಗೆ. ಅಲ್ಲೂ ಇಲ್ಲೂ ನಿಂತ್ಕೊಂಡು ಮಾತಾಡೋದು, ಬೈಕಂಬೋದು, ಗೊನಿಕೆಂಬೋದು, ಬರೀ ಇಂಥವೇನ. ಇವ ಯಾಕೆ ಬಂದಿದ್ದನು? ಪುಟ್ರಂಗಜ್ಜಿ, ವಿಚಾರ ನಿನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ಅದೇ ಈ ರಾಜಣ್ಣನ ಮಗಳ ಇದ್ದಾಳಲ್ಲ ಅವಮ್ಮಣ್ಣಿ, ಅಮ್ಮನ ಹೆಸರೇ ನಮ್ಮ ಪಾರ್ವತಿ. ಪಾರು ಆ ಅಮ್ಮಣ್ಣಿ ಸಿರದಾಗೆ ಆದ ಒಂದು ಹುಡುಗನ್ನ ಲವ್ ಮಾಡ್ಯವಳಂತೆ. ಲವ್ ಮಾಡಿ ಆ ಹುಡುಗನ್ನೇ ಮದುವೆ ಆಗ್ಬೇಕು ಅಂತ ಹಿಡ್ಕೊಂಡು ಕುಂತವಳಂತೆ. ಆ ಹುಡುಗ ಸಾರೆಕುಂಟೆ ಗೇಟ್ನಾಗೆ ಏನೋ ಕೆಲ್ಸಕ್ಕೆ ಹೋಗ್ಕನಂತೆ. ಸಂಬಳ ಕೈ ತುಂಬ ಬರ್ತೈತಂತ, ಸಂಬಳ 45-50 ಸಾವಿರ ಸಂಬಳ ಬರ್ತೈತಂತೆ. ಅದಕ್ಕೆ ಈ ಹುಡುಗಿ ಆ ಹುಡುಗನ ಮಾತಾಡಿಸ್ಕೊಂಬರಕ್ಕೆ ಹೋಗೋದು, ಸಿರಾಕ್ ಹೋಗೋದು, ಅದಕ್ಕೂ ಇದಕ್ಕೆಲ್ಲ ಹೋಗೋದು. ಅದು ರಾಜನಿಗೂ ಗೊತ್ತಾಗ್ಬಿಟ್ಟು ಏನು ಸರಿಯಾಗಿ ಹಿಡ್ಕೊಂಡು ಒಯ್ದು ಬಿಟ್ಟಿದ್ದಂತ ಒಂದಿನೋ ಒಯ್ದು ಬೈದು ಇವೆಲ್ಲ ಮಾಡಿರೋದು ಗೌಡ್ರಿಗೆ ಗೊತ್ತಾಗ್ಬಿಟ್ಟೈತಿ. ಹೆಣ್ಮಗಳ ಮೇಲೆ ಕೈ ಮಾಡ್ಚ ಅಂತ ಹೇಳ್ಬಿಟ್ಟು ರಾಜಣ್ಣನ ಮಂತಕ್ಕೆ ಹೋಗಿ ರಾಜಣ್ಣನ ಬೈದು ಇದು ಮಾಡ್ಯವನೇ. ಇವಾಗ ಆ ಮಗ ಏನು ಮಾಡ್ಬಿಟ್ಟೈತಂತೆ, ಪಾರು ಆ ಹುಡುಗನ್ನೇ ಮದುವೆ ಆಗ್ಬೇಕು ಅಂತಾನ ಫಿಕ್ಸ್ ಮಾಡ್ಬಿಟ್ಟವನಂತೆ. ನಾನು ಮದುವೆ ಆದಿ ಹಾಕ್ತೀನಿ ಏನಾಗಲಿ ಅಂತ. ಅದಕ್ಕೆ ಗೌಡ್ರಿದ್ದರು ಹುಡುಗನು ಒಳ್ಳೆ ಹುಡುಗ ಚೆನ್ನಾಗಿರೋದನ್ನೇ ನೀನು ಸೆಲೆಕ್ಟ್ ಮಾಡ್ಕೊಂಡಿದ್ದ,
ನಿನ್ನ ಮದುವೆಗೆ ನಾನು ಒಪ್ಪಿಗೆ ಐತೆ ಸಪೋರ್ಟ್ ಮಾಡ್ತೀನಿ ಅಂತನ ಗೌಡ್ರು ಹೇಳ್ಕೊಂಡು ಓಡಾಡವ್ರು ಅಲ್ಲೂ ಇಲ್ಲೂ. ಅದು ಮಗಿನರ ಅಪ್ಪ ಇವನು ರಾಜಣ್ಣಗೆ ಗೊತ್ತಾಗಿಬಿಟ್ಟು ಎಣ್ಣೆ ಹಾಕಿ ಮುಂದೆ ಇವತ್ತು ಕಿರ್ಸಾಡ್ತಿರೋದು ಕಣೆ ಜೇ. ಹಾಂ, ರಾಜಣ್ಣಗೆ ಗೌಡ್ರನ್ನ ಕಂಡ್ರು ಮೊದಲೇ ಹಾಕಿರಲಿಲ್ಲ ಅಂತ ನೀನೇ ಹಂಗೊಂದು. ಇವಾಗ ಮಗಳು ಲವ್ಗೆ ಸಪೋರ್ಟ್ ಬೇರೆ ಮಾಡ್ತಾ ಇದ್ದಾರೆ ಗೌಡ್ರು ಅಂಬೋದು ಗೊತ್ತಾಗಿ ಇವಾಗ ಜಗಳಕ್ಕೆ ಬಂದ್ಬಿಟ್ಟವನು ರಾಜಣ್ಣ. ಹಾಂ 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 ಅಮ್ಮಣ್ಣಿ ಸವಿತಮ್ಮ ಈಗ ಅಂದುವರಿತೈತಿ ಕಣೆ ನನಗೆಲ್ಲನ. ಹಾಂ, ಅಂದುವರಿತೈತಿ. ಅಲ್ಲ ಗೌಡ್ರು ಯಾವುದೇ ಹುಡುಗನ್ನು ಹುಡುಗಿನ ಒಂದು ಮಾಡಬೇಕು ಅಂತಂದ್ರೆ ತಕ್ಷಣಕ್ಕೆ ನಿರ್ಧಾರ ತಾಮ ಅಂತ ಮನ್ಸಲ್ಲ ಗೌಡ್ರು. ಈಗ ಆ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾರೆ ಅಂದರೆ ಅವರು ಪ್ರೀತಿ ಮಾಡೋದಕ್ಕೆ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಹುಡುಗ ಚೆನ್ನಾಗಿ ಇರ್ಬೇಕು ಕಣೆ. ಹಾಂ, ಮನೆ ಕಡೆಗೂ ಚೆನ್ನಾಗಿರ್ಬೇಕು, ಸಂಬಳ ಗಿಂಬಳ ಚೆನ್ನಾಗಿ ತಾಮ್ತಿರ್ಬೇಕು, ಒಳ್ಳೆ ಹುಡುಗನೇ ಆಗಿರ್ಬೇಕು. ಗೊತ್ತಾದ ಕಣೆ. ಅದಕ್ಕೆ ಇದನ್ನೆಲ್ಲ ಕೇಳಿ ಇವ್ನು ರಾಜನಿಗೆ ತಡ್ಕೊಂಬಕ್ಕಾಗಿಲ್ವೇನೋ, ಅದಕ್ಕೆ ಬಂದು ಊರಾಗೆ ಹಿಂಗೆ ಕಿರ್ಲಾಡ್ತಾ ಇದ್ದಾನೇನು. ಗೌಡ್ರು ಸುಮ್ಮನೆ ಇರ್ತಾರೆ ಇಂಥವಕ್ಕೆಲ್ಲ. ಇವರು ಗೊಡ್ಡು ಬೆದರಿಕೆಗಳಿಗೆಲ್ಲನ ಗೌಡ್ರಿ ಅದ್ರಕಮ್ಮಕ್ಕೆ ಹೋಗಲ್ಲ. ಓಹೋ, ಇಂಥವೆಲ್ಲ ಯೋಸ್ ನೋಡಿಲ್ಲ ಗೌಡ್ರು. ಏನೇ ಮಣಿ ಸವಿತಮ್ಮ ಚೆನ್ನಾಗಿದ್ದಾನೆ ಅಂದ್ಕೊಂಡು ಪುಟ್ರಂಗಜ್ಜೆ. ನಮ್ಮೂರಕ್ಕೂ ಒಂದು 2-3 ಸಲ ಬಂದೋಗ್ಯವನ ಹುಡುಗ ಬುಲೆಟ್ ಗಾಡಿಗೆ. ಅದೇ ಬುಲೆಟ್ ಡಬ್ 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 ಅಂತೈತಲ್ಲ ದೊಡ್ಡ ಗಾಡಿ. ಅವಾಗ ನಾವು ಕೇಡಿಗಳು ಗಾಡಿ ಅಂತಿರ್ಲಿಲ್ವೇ, ಪಿಕ್ಚರ್ಗಳಿಗೆಲ್ಲ ತಾಂಬರೋದು ಗಾಡಿನ, ಅಂಥದ್ದು ಗಾಡಿ ಕೇಳೋಣ ಹುಡುಗ. ನಮ್ಮೂರಕ್ಕೆ ಒಂದು 2 ಸಲ ಬಂದು ಹೋಗೋದು ಮಾಡ್ಯವನಿ. ನಮ್ಮೂರಾಗ ಹೆಂಗ್ ಉಸಿರು ಇದನ್ನೆಲ್ಲ ನೋಡ್ಯವ್ರ ಕಣಜ್ಜಿ. ಇವಮ್ಮನಿ ಪಾರ್ವತಿ ಆ ಹುಡುಗನ ಜೊತೆ ಮಾತಾಡೋದು ಅವೆಲ್ಲ ನೋಡ್ಯವ್ರೆ. ಯಾರು ಏನು ಮಾತಾಡ್ಕೊಂಡಿಲ್ಲ, ಯಾರ ಮಕ್ಕಳ ಯಾಕೆ ಸುಮ್ಮನೆ ಅಂದು ಏನು ಮಾತಾಡಕ್ಕೆ ಹೋಗಿಲ್ಲ. ಗೌಡ್ರು ಯಾವಾಗ ಅವರು ಮದುವೆ ಮಾಡಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಇವನು ರಾಜನಿಗೆ ತಿಗದಾಗ ಬೆಂಕಿ ಇಕ್ಕದಂಗೆ ಆಗಿಬಿಟ್ಟೈತಿ. ಅದಕ್ಕೆ ಏನು ಮಾನವಾಗಿ ಬೈಕಂತ ಇದ್ದಾನೆ ಗೌಡ್ರನ್ನ. ಗೌಡ ಅವ್ರ ಮನೆಗೆ ಗೌಡ, ನಮ್ಮ ಮನೆಗಲ್ಲ. ಅವನು ಯಾವನ್ ತೀರ್ಪು ಕೊಡಕ್ಕೆ ಅಂತಾನೆ ಅಲ್ಲಿ ಹೊಟ್ಟಿ ಬಾಗ್ಲ ನಿಂತ್ಕೊಂಡು ಊರ ಮುಂದೆ ರಾಮಾರಂಪ ಮಾಡ್ತಾ ಇದ್ದಾನೆ. ಗೌಡ್ರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ಅದು ಇಲ್ಲಾಂದ್ರೆ ಬಂದು ಕ್ಯಾಕರ್ಸ್ ಹೋಗ್ತಿರೋರು. ಅಮ್ಮಣ್ಣಿ ಸವಿತಮ್ಮ, ನೀನು ಮದುವೆ ಆಗಿ ಬಂದು ಈ ವರ್ಷ ಐತಿ. ನಾನು ಇಲ್ಲೇ ಮದುವೆ ಆದಾಗಿಂದು ಇಲ್ಲೇ ಇದ್ದೀನಿ. ಗೌಡ್ರ ಬಗ್ಗೆನ ನಾವು ತೀರಾ ಕೆಳಮಟ್ಟದಾಗ ಮಾತಾಡಂಗಿಲ್ಲ ಕಣಮ್ಮ. ಭಾಳ ಒಳ್ಳೆ ಮನ್ಸ ಗೌಡ್ರು. ನಮ್ಮ ಸೀನಪ್ಪನ ಜೊತೆ ಓಡಾಡ್ತಾರೆ ಅಂತಲ್ಲ, ಬಡವ್ರ ಬಗ್ರಿಗೆ ನ್ಯಾಯ ಆದರೆ ನ್ಯಾಯ ಕೊಡಿಸ್ತಾರೆ. ತೀರಾ ಕೈಲಾಗದಾರ ಮಂತ ಗೌಡ್ರೆ ಅಂತ ಹೋದ್ರೆ ಅವ್ರ ಕೈಯಕ್ಕೆ ಏನನ್ನ ಇಕ್ಕಿ ಕಳಿಸ್ತಾರೆ. ಇಕ್ಕಿ ಕೂಡ ಕೈ ಐತಮ್ಮ ಅವ್ರ ತಗಿ. ಯಾವತ್ತೂ ದಾನ ಕೊಟ್ಟಂಥ ಮನ್ಸ್ನೇನ ಯಪ್ಪ. ಆ ಯಪ್ಪನ ಬಗ್ಗೆ ನಾವು 2 ಮಾತಾಡ್ಬೇಕು ಅಂತಂದ್ರೆ ಅನ್ಯಾಯ ಆಗ್ತೈತೆ. ನಮ್ಮ ಶಿವಲಿಂಗ ಗೌಡ್ರು ಅಂದರೆ ಭಾಳ ಒಳ್ಳೆ ಮನ್ಸ ಕಣಮ್ಮ. ಹೊಸ್ದಾಗಿ ಏನು ಕೇಳ್ಬೇಕೇನು ಪುಟ್ರಂಗಜ್ಜಿ ಗೌಡ್ರ ಬಗ್ಗೆನ? ಪಾಪ ಭಾಳ ದೇವ್ರಂತ ಒಳ್ಳೆ ಮನ್ಸ ನಮ್ಮ ಗೌಡ್ರು. ಯಾರು ಅವ್ರ ಬಗ್ಗೆ ಚಕಾರ ಎತ್ತಂಗಿಲ್ಲ. ಇವಳೆ ಸುಮಿತ್ರಾ ಇಲ್ಲಿ ಅಂಡೆ ಒಳಗೊಂದಿಷ್ಟು ಉರಿ ಹಾಕಿ ಸ್ನಾನ ಮಾಡ್ಬೇಕು ಇವತ್ತು ನಾನು. ಶೇವಿಂಗ್ ಮಾಡಿಸ್ಕೊಂಬಂದಿದ್ದೀನಿ. ಆಮೇಲೆ ತಲೆಗೊಂದಿಟ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂಡೆ ಒಳಗೆ ಉರಿ ಹಾಕಿ. ಗೌಡ್ರೆ ನೀವಿಲ್ಲಿದ್ದೀರ? ಬರ್ರಿ ಗೌಡ್ರೆ ಅಪ್ಪನ ನಿಮ್ಮ ಮರ್ಯಾದಿನ 3 ಕಾಸು ಖರಾಜಾಗ್ತಾ ಇದ್ದಾನೆ. ಬರ್ರಿ ಗೌಡ್ರೆ, ಬರ್ರಿ. ಹೈ ಮುಚ್ಚಲ ಬಾಯ. ಯಾಕೋ ಏನಾಯ್ತೋ ನಿನಗೆ? ಏನು ಎದ್ದೆದಾಸ್ಕೆಲ್ಲ ಎಣ್ಣೆ ಕುಡ್ಕೊಂಡು ಬಂದಿದ್ಯಾ ಇಲ್ಲಿ ನಕ್ಸರಾಡಕ್ಕೆ? ಏನಾಯ್ತೋ? ಯಾಕೆ ಹಿಂಗೆ ಬಡ ಓಡ್ ಬತ್ತಿದ್ಯಾ? ಯಾರು ಮರ್ಯಾದೆ ತೆಗಿತಾ ಇದ್ದಾರ ನಂದ? ನನ್ನ ಮರ್ಯಾದೆ ತೆಗಿಯ ಅಂತ ನಾನೇನು ಮಾಡ್ಕೊಂಡಿದ್ದೀನಲ್ಲ. ನಾನು ಇಲ್ಲಿವರೆಗೂ ಕಚಡ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ ಕಳ್ಳ. ಅವ್ನು ಯಾವಲ್ಲ ಮರ್ಯಾದೆ ತೆಗಿಯ ನಂದ? ನಮ್ಮ ತಾಯಣಗೂ ಎಣ್ಣೆ ಕುಡ್ದಿಲ್ಲ ಗೌಡ್ರಿ. ನಾನು ಏನೋ ಹೇಳೋಣ ಅಂತ ಬಂದರೆ ನೀವು ಹಿಂಗೆ ಶಲ್ಲಾಟ ಆಡಿದ್ರೆ ನಾನೇನು ಮಾಡೋಣ? ನನಗೆ ಗೊತ್ತೈತೆ ನೀವು ಕೆಟ್ಟ ಕೆಲಸ ಮಾಡಲ್ಲ, ತಪ್ಪು ಕೆಲಸ ಮಾಡಲ್ಲ ಅಂತಾನೆ. ಆದರೆ ನನ್ನ ಮಗ ಊರು ಮಧ್ಯದಾಗ ನಿಂತ್ಕೊಂಡು ಗೌಡ ಅಂದರೆ ಯಾವನು, ಅವನು ಯಾಕೆ ತೀರ್ಪು ಕೊಡೋಕ್ಕೆ ಹಂಗೆ ಹಿಂಗೆ ಅಂತಾನೆ ಅನ್ಕೊಂಡು ಕುಕೊಂಡ್ರೆ ನಾನು ಅದನ್ನ ಕೇಳಿಸ್ಕೊಂಬೇಕಾಕೈತೇನು ಗೌಡ್ರೆ? ಅದಕ್ಕೆ ಬರ್ರಿಬೇಕು ನೀವು, ಬಂದು ಅವನು ನನ್ನ ಮಗನ ಕ್ಯಾಕೂರು ಸುಗಿಬೇಕು. ಅವಾಗಲೇ ನನಗೆ ಸಮಾಧಾನ. ಬರ್ರಿ ಗೌಡ್ರೆ. ಯಾರು ಹಂಗಂತಿರೋದು? ಯಾರು ಅಂತ ಹೇಳ್ದಂಗೆ ನೀನು ಸುಮ್ಮನೆ ಬಂದಿಲ್ಲಿ ಡಬ್ದ ಕಲ್ಲು ಹಾಕಿ ಲಡ ಅನ್ನಿಸ್ತಂಗೆ ಅಂದರೆ ಯಾವನಲ್ಲ ಬೈಕಂತಿರೋದು ನನ್ನ? ಗೌಡ್ರೆ ಅಲ್ಲ ಗೌಡ್ರೆ, ನಮ್ಮೂರಾಗೆ ನಿಮ್ಮನ್ನು ಬೈಕಮ್ಮ ಒಬ್ಬ ವ್ಯಕ್ತಿ ಅಂದರೆ ನನ್ನ ಮಗನೇನ, ಅವನೇ ರಾಜಣ್ಣ. ಯಾತ ಬೈಕಂತ ಇದೆ? ನಮ್ಮನೆ ಮಗಳು ವಿಚಾರನ ತೀರ್ಪು ಕೊಡೋಕ್ಕೆ ಅವ್ರು ಯಾರು?
ಗೌಡ್ರ ಇದ್ರೆ ಅವ್ರ ಮನೆಗೆ ಅವ್ರಿಗಿರ್ಲಿ ಗೌಡ್ರು, ನಮಗೆಲ್ಲ ಗೌಡ ಅಲ್ಲ. ಅವನು ಯಾವನು ಹಂಗೆ ಹಿಂಗೆ ಅಂತಾನ ಏಕವಚನದಾಗೆ ಮಾತಾಡ್ತಾ ಇದ್ದಾನೆ ಗೌಡ್ರೆ. ಅವನು ರಾಜಣ್ಣ ನಿಮ್ಮನ್ನು ಬೈಕಂತ ಇದ್ದಾನೆ. ಎಣ್ಣೆ ಕುಡಿದಿರ್ಬೇಕು ಅಂದ್ರೆ ಒಟ್ಟು ಅವನು ಯಾಕೋ ನಾಳೆ ಜೋರಾಗಿ ಕಿರಿಸ್ತಿದ್ದ. ನಾನು ಅದಕ್ಕೆ ಈ ಮಾತನ್ನ ಗೌಡ್ರಿಗೆ ಹೇಳೋಗೋಣ ಅಂತ ಬಂದೆ. ಅವ್ನು ರಾಜಣ್ಣ ಗೌಡ್ರೆ ಬರ್ರಿ. ಬೋರಜ ಯಾರು ಬೋರಜ? ನಮ್ಮ ಅಪ್ಪನ ಬೈಕಂತಿರೋದು ಗೌಡ್ರನ್ ಬೈಕಮ್ಮ ಅಂತದ ಏನು ಬಂದೈತೆ ಅವನಿಗೆ? ಯಾಕೆ ಏನಾಯ್ತಂತ ಅವನಿಗೆ ಅಂತದು? ಎಲೇ ಬಿಡೇ ಇವಳೆ ಬಿಡೆ ಸುಮ್ಕಿರೆ, ನಿನಗೆ ಗೊತ್ತಾಗಲ್ಲ ಅವೆಲ್ಲನ. ನಂದು ಅವಂದು ಹಳೇದು. ನನ್ನ ಮಗ ಶೇಡ್ ಇಕ್ಕೊಂಡವ್ ನನ್ನ ಮ್ಯಾಲೆ ಇಕ್ಕೊಂಡ್ರಿ ಇಕ್ಕೊಂಬ್ರದು ಏನು ಸಾಧಿಸ್ತಾನೆ ನಾನು ನೋಡ್ತೀನಿ. ಅವೆಲ್ಲ ಬಿಡು, ಅವೆಲ್ಲ 2 ದಿನ ಸರಿ ಹಾಕವೆ. ನೀನು ನೀರು ಕಾಸು, ನಾನು ಬಂದು ನೀರು ಒಯ್ಕೊಂತೀನಿ. ನೀನು ಹೋಗಿ ಊರ್ ಮುಂದೆ ಅಪ್ಪನ ಮೇಲೆ ಜಗಳಕ್ಕೆ ಈಗ್ಲಿಕ್ಕೆ ಹೋದಿಯ? ಅವ್ನು ಮೊದಲೇ ಎಣ್ಣೆ ಕುಡಿತಾನಂತೆ. ಯಾತನ ತಗೊಂಡು ಎಸಿಯೋದು ಜಗಳಕ್ಕೆ ಒಯ್ದಾಡೋದು ಎಲ್ಲ ಮಾಡ್ಕೊಂಡು ಕೂಕೊಂಡಿರ ಹೆಂಗ? ಏನು ಜಗಳಕ್ಕೆ ಹೋಗ್ಬೇಡ, ಸುಮ್ಕಿರ್ ಮಂತಾಗಿರು. ಆಯಪ್ಪಂತ ಯಾಕೆ ಜಗಳ ಮಾಡ್ತಿ? ಅವ್ನು ಸರಿ ಇಲ್ವಂತ ಮನ್ಸ. ಸುಮಿತ್ರಕಯ್ಯ ನೀನೊಳ್ಳೆ ಚಂದ ಕೇಳ್ಚಕಣಕ್ಕ. ಗೌಡ್ರನ್ನ ನಮ್ಮೂರಾಗೆ ಯಾವನ ಮುಟ್ಟನ ನಮಗೆ ಹುಟ್ಟವನೆ ಸಿಗುದು ಬಿಡ್ತೀನಿ, ನಾನೇ ಸಿಗದಾಗ್ತೀನಿ ಕಣ ಸುಮಿತ್ರಕಯ್ಯ. ಗೌಡ್ರನ್ನ ಯಾವನ ಅವ್ರದೊಂದು ಕೂದಲು ಮುಟ್ರು ಅವ್ರ ಕಣ್ಣ ಕಡ್ಡಿ ಕಳ್ಳಾಡಿಸ್ಬಿಡ್ತೀನಿ. ಯಾಕೆಂದ್ರೆ ಗೌಡ್ರು ನ್ಯಾಯ ಅಂದ್ರೆ ಗೌಡ್ರು ಕಣ ಸುಮಿತ್ರಕಯ್ಯ. ಅವರು ಏನೋ ತಪ್ಪು ಮಾಡಿದ್ರೆ ಬೈಸ್ಕೊಂತಾರೆ ಗೌಡ್ರು. ಇಲ್ಲಿವರೆಗೂ ಆಯೈತೆ, ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ ನಮ್ಮ ಗೌಡ್ರು. ಅವ್ರು ಎಣ್ಣೆ ಕುಡಿಸ್ತಾರೆ, ಉಂಬಕ್ಕಿಕ್ತಾರೆ, ಊಟಕ್ಕೆ ಇಕ್ತಾರೆ, ಮಂತ ಕರ್ಕೊಂಬರ್ತಾರೆ, ಕೂಲಿ ಕರೀತಾರೆ ಅಂತ ನಾನು ಮಾತಾಡ್ತಿಲ್ಲ. ಮನ್ಸಿಂದ ಹೇಳ್ತಿರೋದು, ಎದೆ ತೊಟ್ಕೊಂಡು ಹೇಳ್ತೀನಿ, ನಾನು ಗೌಡ್ರ ಜೊತೆಗಿದ್ದೀನಿ ಅಂತಾನ. ಅವನು ಯಾವನ ಗೌಡ್ರು ಟಚ್ ಮಾಡಲಿ ಮುಟ್ಲಿ ಅವ್ರಿಗೈತೆ ಕೈ ಕಾಲು ಎತ್ತು ಬಿಡ್ತೀನಿ ನಾನೇನ. ನನಗೆ ವಯಸ್ಸಾಗೈತೆ ಅಂತ ತಿಳ್ಕೊಳ್ಳಿ ಸುಮಿತ್ರಕಯ್ಯ. ವಯಸ್ಸಾಗಿದ್ರು ದೇಹಕ್ಕೆ ವಯಸ್ಸಾಗೈತೆ, ಮನ್ಸಿಗೆ ವಯಸ್ಸಾಗಿಲ್ಲ. ಯಪ್ಪ ಸ್ವಾಮಿ ಲೇ ಬೋರಜ್ಜ, ಯಾವ ಪಿಕ್ಚರ್ ನೋಡಿದ್ದಲ್ಲ ರಾತ್ರಿ? ಯಾವ ಪಿಕ್ಚರ್ ನೋಡಿದ್ದು? ಸುಮ್ಮನಿರ್ಲ. ಅವಳು ಇವಾಗಲೇ ಎದ್ರಕಂಡು ಕುಂತವಳೆ. ಅವಳು ಎದ್ರಕೊಂಡ್ರೆ ಅದಕ್ಕಿನ್ನೂ ಸಿಗದಾಕ್ತೀನಿ, ಹೊಡೆದಾಕ್ತೀನಿ, ಬಡ್ದಾಕ್ತೀನಿ ಅಂತಾನೆ. ಅಯ್ಯ ನಿನ್ನ ಯಾರನ್ನ ನೂಕಿರೆ 3 ತಕ್ ಬೀಳ್ತಾನೆ ಹೋಗಿ. ಇವನು ಸಿಗಿತಾನಂತೆ. ಸುಮ್ಮನೆ ನಿಂತ್ಕೊಳ್ಳ ಸಾಕು. ಹಂಗಲ್ಲ ಗೌಡ್ರೆ, ನಿಮ್ಮ ಬಗ್ಗೆ ಯಾರನ್ನ ಕೆಟ್ಟದಾಗ ಮಾತಾಡೋದು ಹಂಗೆ ಗೊರಿಕೆಂಬದು ಬೈಕಂಬದು ಮಾಡಿಬಿಟ್ರೆ ನನಗೆ ಮೊಯ್ಯಾಲ ಬೆಂಕಿ ಆಗಿಬಿಡ್ತೈತಿ ಗೌಡ್ರೆ. ಜನಕ್ಕೆ ಅನುಕೂಲ ಮಾಡಿಲ್ಲ ಗೌಡ್ರೆ ನೀವು. ಅನ್ನಿಲ್ದಾಗ ಅನ್ನ ಕೊಟ್ಟಿದ್ದೀರಾ, ಬಟ್ಟೆ ಇಲ್ದರಿಗೆ ಬಟ್ಟೆ ಕೊಟ್ಟಿದ್ದೀರಾ, ಕೆಲಸ ಇಲ್ದರಿಗೆ ಕೆಲಸ ಕೊಟ್ಟಿದ್ದೀರಾ. ನಮ್ಮಂಥದ್ದು ಯೋಸೋ ಜನಕ್ಕೆ ನೀವು ದೇವ್ರಾಗಿದ್ದೀರಾ. ನಿಮ್ಮನ್ನ ಅವ್ನು ಯಾವನೋ ಬಂದು ಲೋಪರ್ ನನ್ನ ಮಗ, ಲುಚ್ಚ ನನ್ನ ಮಗ, ಲಪಂಗ ನನ್ನ ಮಗ ಬೈಕಂತಾ ಇದ್ದಾನೆ ಅಂತಂದ್ರೆ ಅದು ನೋಡ್ಕೊಂಡು ನಾವು ಸುಮ್ಕಿರೋಣ ಗೌಡ್ರೆ. ಗೌಡ್ರೆ ರೋಡ್ ಕುಡ್ಲು ತಕೊಂಡು ಅವರೇ ಒಯ್ದು ಬಿಡ್ತೀನಿ, ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಬೋರ ಮುಚ್ಚಲ ಸಾಕಿನ್ನ ಮುಚ್ಚ ಸಾಕು. ನನ್ನ ಮುಂದೆ ನಿಂತ್ಕೊಂಡು ಕೊಲೆ ಬಗ್ಗೆ ಮಾತಾಡ್ಚಲ್ಲ. ಮಾತು ನೀ ಹಿಡ್ತವಾಗಿರ್ಲಲ್ಲ. ನಾನು ಹೋಗ್ಲಿ ಪಾಪ ಅಂತಂದ್ರೆ ಹಿಂಗೆಲ್ಲ ಮಾತಾಡ್ತಾರೆ ಏನಲ್ಲ. ಕೊಲೆ ಮಾಡೋಕ್ಕೆ ಅಧಿಕಾರ ಯಾವನಲ್ಲ ಕೊಟ್ಟಂದು ನಿನಗೆ? ಯಾವನೋ ಇನ್ನೊಂದಿನಿಂದ ಉಸಿರು ಬಿಟ್ಟರೆ ನಾನು ಸುಮ್ಮನಿರಲ್ಲ ನೋಡು. ದೇವರು ನಮ್ಮನ್ನು ಮನ್ಸೂರನ್ನು ಹುಟ್ಟಿಸಿರೋದು ಪ್ರೀತಿಸೋಕ್ಕೆ ಕಣಲಿ, ಜನಗಳನ್ನ ಪ್ರೀತಿ ಮಾಡೋಕ್ಕೆ. ಪ್ರೀತಿಯಿಂದ ಏನು ಬೇಕಾದ್ರೂ ಪಡಿಬೋದು ಕಳ್ಳ, ದ್ವೇಷದಿಂದ ಅಲ್ಲೇ. ಅವನು ಯಾರೋ ರಾಜಣ್ಣ ನನ್ನ ಬಗ್ಗೆ ಬೈತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀನು ಕೊಲೆ ಮಾತಾಡ್ತಾನಲ್ಲ, ಕೊಲೆನಾ? ನಿನಗೆ ಜೀವ ಕೊಡೋಕ್ಕೆ ತಾಕತ್ತಿಲ್ಲ, ಶಕ್ತಿ ಇಲ್ಲ ಅಂತಂದಮೇಲೆ ಜೀವ ತೆಗಿಯೋಕ್ಕೆಲ್ಲ ಶಕ್ತಿ ಐತೆ ನಿನಗೆ? ಬೋರ ಹಂಗೆಲ್ಲ ಮಾತಾಡಬಾರ್ದು ಕಳ್ಳ. ಹೆಂಗಲ್ಲ ಸುಮ್ಕಿರಿ ಗೌಡ್ರೆ ಅತ್ತ. ಇಂಥ ನಮ್ಮ ಮಕ್ಕಳನ್ನ ನಾವು ನಕ್ಸರ ಮಾಡ್ಕೊಂಡು ಹೋಗ್ಬಿಟ್ರೆ, ಲೂಜ್ ಬಿಟ್ಬಿಟ್ರೆ ನನ್ನ ಮಕ್ಕಳು ಬಂದು ತಲೆ ಮೇಲೆ ಕುಕೊಂತಾರೆ. ನನ್ನ ಬಗ್ಗೆ ಏನೋ ನಂಬ್ಲಿ ಗೌಡ್ರೆ, ನನಗೆ ನಿಮ್ಮ ಬಗ್ಗೆ ಅನ್ಬಾರ್ದೇನೋ. ಇವಳೆ ಮಂತಾಗೆ ಎಲ್ಗೂ ಹೋಗ್ಬೇಡ, ನಾನು ಹೋಗಿ ಬರ್ತೀನಿ ಅಲ್ಲಿಗೆ. ಅದೇ ಅಪ್ಪನ ಬಗ್ಗೆ ಏನೋ ನಂಬ್ತಾರೆ. ಅವ್ನ ಮನ್ಸ ಸರಿ ಇಲ್ಲ, ಹಂಗೆ ಹಿಂಗೆ ಕುಡ್ದಾಗ ಏನ್ ಬೇಕಾದ್ರು ಮಾಡಕ್ಕೆ ಸಿದ್ಧವಾಗಿರ್ತಾನೆ, ಏನಕ್ಕೂ ಯೋಚಿಸ್ತಾನಲ್ಲ ಅಂತಾರೆ. ಮಾತುಕತೆ ಆಡ್ಬೇಕಾರು ಅಂದ್ರೆ ಒಟ್ಟು ಬೈವಾಗಾಡ್ರಿ. ಸುಮಿತ್ರ ಎದುರ್ಕಬೇಡ ಸುಮ್ಕಿರೆ. ಅಲ್ಲ ಕಣೆ, ಮದುವೆ ಆಗಿ ಇಷ್ಟು ವರ್ಷ ಆಗೈತೆ. ನನ್ನ ನ್ಯಾಯ ಪಂಚಾಯಿತಿ ಬಗ್ಗೆ, ನನ್ನ ತೀರ್ಪಿನ ಬಗ್ಗೆ ನಿನಗೆ ನಂಬಿಕೆ ಇಲ್ವೇನೆ? ಯಾರ್ದನ ಮೇಲೆ ಇಲ್ಲಿವರೆಗೂ ಜಗಳಾಡಿದ್ದೀನಿ ನಾನು? ನನ್ನ ತೀರ್ಪು ಮಾತಾಡ್ತೈತೆ ಹೊರ್ತು ನಾನು ಮಾತಾಡಲ್ಲ ಕಣೆ. ನಿನ್ನ ಗಂಡಿಗೇನು ಆಗಲ್ಲ, ಸುಮ್ಕಿರು, ನಾನು ಆರಾಮಾಗಿ ಬರ್ತೀನಿ ಮಂತಕ್ಕೆ. ಗೌಡ್ರೆ ಬರಿ ಗೌಡ್ರೆ ಹೋಗೋಣ. ಲೇ ಬೋರಾಜ,
ನಡಿಯಲ್ಲ ಹೋಗೋಣ. ಈ ನನ್ನ ಮಕ್ಕಳು ಬೆಳೆ ಕಾಳುಗಳು ಅಂತ ಏನು ಬೇಯಲ್ಲ. ಓಹೋ, ಇವ್ರದ್ದು ಆಡಿದ್ದೆ ಆಟ ಊಡಿದ್ದೆ ಲೆಗ್ಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಅಲೇ ನನ್ನ ಮಕ್ಕಳು, ನನಗೂ ಗೊತ್ತೈತೆ ಕಂಡ್ರಲ್ಲ ಎಲ್ಲನ. ಪೊಲೀಸ್ ಗೊತ್ತು, ಕೋರ್ಟ್ ಕಚೇರಿ ಗೊತ್ತು, ಗ್ರಾಮ ಪಂಚಾಯತಿ ಗೊತ್ತು, ತಾಲೂಕ್ ಪಂಚಾಯತಿ ಗೊತ್ತು, ತಾಲೂಕ್ ಆಫೀಸ್ ಗೊತ್ತು, ಎಲ್ಲ ಗೊತ್ತು. ನಾನು ಏನ್ ಮಾಡ್ತಾರೆ ಅಂತನ ಮೆರಿತಾ ಇದ್ದೀರಿ. ಲೇ ನನಗೂ ಗೊತ್ತೈತೆ ಕಂಡ್ರಲ್ಲ ಎಲ್ಲನ. ಅವ್ನು ಯಾವೊಂದು ಕರ್ಕೊಂಬರಲ್ಲ. ಒಂದ್ ಇಬ್ರು ಮೂವರ್ನ ಚೇಳಗಳನ್ನ ನಾಯಿಗಳನ್ನ ಜೊತೆ ಈಕ್ಕೊಂಬಿಟ್ರೆ ನೀನ್ ದೊಡ್ಡ ಇವನ್ ಪೈಲ್ವಾನೆ ಅಂದ್ಲ. ಪೈಲ್ವಾನೇನು? ಯಾಕಲ್ಲ? ಯಾಕೋ ರಾಜಣ್ಣ, ಯಾಕಲ್ಲ ನಾನು ಬೈಕಂತಿದ್ದಂತೆ? ಏನೋ ನಿನ್ ಸಮಸ್ಯೆ? ಏಯ್ ಮುಚ್ಚಾಲ ಕಂಡವ್ರೆ, ನೀನು ಗೌಡ ಆಗಿದ್ರೆ ನೀನು ಮನೆಗ್ ಗೌಡ, ಈ ಊರಿಗೆ ಗೌಡ, ನನ್ಗಲ್ವಲ್ಲ ಗೌಡ. ನೀನ್ ಯಾವನಲ್ಲ ನನ್ನ ಬಗ್ಗೆ ತೀರ್ಪು ಕೊಡಕ್ಕೆ? ನೀನ್ ಯಾವನ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಕ್ಕೆ? ಯಾವನು ನಿನ್ಗೆ ಯಾವನ ಅಧಿಕಾರ ಕೊಟ್ಟನು? ಹೋಗಿ ಅವನು ಯಾವನ್ಗೋ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ, ಮಾಡ್ತೀನಿ, ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ ಅಂತ ಒಪ್ಕೊಂಡ್ ಬಂದಿದ್ಯಲ್ಲ. ಯಾವನ ನಿನ್ಗೆ ಹೇಳಿದ್ದು? ಯಾವನ್ಗೋ ಹೇಳಿದ್ದು? ಇವೆಲ್ಲ ನಂತಾಗ ನಡೆಯಲ್ವಲೇ ಶಿವಲಿಂಗ, ನಂತಾಗ ನಡೆಯಲ್ವಲಯ್ಯ. ರಾಜಣ್ಣ, ಗೌಡ್ರ ಬಗ್ಗೆ ನೆಟ್ಟಗ್ ಮಾತಾಡಲ್ಲ. ಏನಲ್ಲ ಅವನು ಇವನು ಅಂತ ಮಾತಾಡ್ತ್ಯಾ? ನೆಟ್ಟಗ್ ಮಾತಾಡಲೇ. ಊರ ಗೌಡ್ರು ಬೆಲೆ ತೂಕ ಏನಾಗಲ್ಲ ನಿಂಗೆ ಮಾತಾಡಿರೆ. ನೆಟ್ಟಗ್ ಮಾತಾಡಲ್ಲ. ಲೇ ಬೋರ, ಇತ್ಲಿಂದ ಜಾಡ್ ಸೊದ್ದೇವನೆ ಅಂದ್ರೆ ಹೋಗ ಅಂಗದಲ್ಲೇ ಚರಂಡಕ್ ಬಿದ್ದಿರ್ಬೇಕು ನನ್ನ ಮಗನೇ. ಅವನ್ ಕೂಡ ಎಂಡ್ಲು ಕಾಸನ್ನ ತಿಂದ್ಕೊಂಡು ನನ್ನೆದ್ರಿಗೆ ಬಂದು ಮಾತಾಡ್ತೇನಲ್ಲ, ನನ್ನೆದ್ರಿಗೆನಾ? ನಡೆಯಲ್ಲ ಇಲ್ಲಿಂದನ. ನಮ್ಮಿಬ್ರು ನಡೀತಿರೋದು ಜಗಳ. ನೀನ್ ಯಾವನಲ್ಲ ಮದ್ಯಕ್ ಬರಕ್ಕೆ? ಯಾವನು ಅಡೇ ಹಚ್ಚ? ಗೌಡ್ರೆ, ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ ಗೌಡ್ರೆ. ಇವನು ರಾಜ ಮಾತಾಡ್ತಿರೋ ಮಾತಾ ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ ಗೌಡ್ರೆ. ನಿಮ್ಮ ಮಕ ನೋಡ್ಕೊಂಡು ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಮಾತ್ರ ಮನ್ಸಾಗ್ತಿರ್ಲಿಲ್ಲ ಗೌಡ್ರೆ. ಕಾನೂನು ಕೈಗೆ ತಗೊಂಡ್ಬಿಡ್ತಿದ್ದೆ ಗೌಡ್ರೆ. ಮಾತಾಡ್ರಿ ಗೌಡ್ರೆ, ನಾನು ಹಿಂದಕ್ಕೆ ಹೋಗ್ತೀನಿ. ಯಾಕಲ್ಲ ರಾಜ? ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಯಾತೋ ಬೈಕ್ ಬಂದಂಗೆಲ್ಲ ಬೊಗಳ್ತಿದ್ಯಲ್ಲ. ನಾನೇನ ಮಾಡಿದ್ದೀನಿ ಮೋಸ ನಿನಗೆ? ಏನಲ್ಲ ಅನ್ಯಾಯ ಮಾಡಿದ್ದೀನಿ? ನನ್ನ ಬಗ್ಗೆ ಯಾಕಲ್ಲ ಮಾತಾಡ್ತಿದ್ಯಾ? ಬೊಗಳಲ್ಲ ಅದೇನು ಬೊಗಳು? ಅವನ್ ಯಾವ ಜಾತನ ಯಾವ ಕುಲ್ದನ ಯಾವನಿಗೆ ಗೊತ್ತೈತಲ್ಲ. ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಬ ಇದೆಯಲ್ಲ, ನಿನಗೆ ಅಧಿಕಾರ ಕೊಟ್ಟನ ಯಾವನು? ವಯಸ್ಸಿಗೆ ಬಂದಿರೋರು ಪ್ರೀತಿಸಿ ಮದುವೆ ಮಾಡಕ್ಕೆ ಯಾರ ಅಧಿಕಾರನೂ ಬೇಕಾಗಿಲ್ಲ ಕಣಲ್ಲ. ಕಾನೂನೇ ಅವ್ರ ಪರವಾಗಿ ನಿಂತ್ಕೊಂತೈತೆ. 21 ವರ್ಷ ಹುಡುಗಿಗೆ, 18 ವರ್ಷ ಹುಡುಗಿಗೆ, ಅದು ಕಳೆದ ಮೇಲೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಕಣ್ಲ ಅವ್ರಿಗೆ. ನಮ್ಮ ಭಾರತದ ಕಾನೂನು ಅವ್ರಿಗೆ ಸಪೋರ್ಟ್ ಮಾಡ್ತೈತೆ. ನ್ಯಾಯ ಅವ್ರ ಪರವಾಗಿ ಇರ್ತೈತೆ ಕಣಲ್ಲ. ಇಬ್ರು ವಯಸ್ಕರು ಮದುವೆ ಆಗ್ಬೋದು ಕಣಲ್ಲ ಒಪ್ಪಿ. ಹಂಗಾರೆ ಹುಟ್ಸಿ ತಂದೆ ತಾಯಿ ಹಾಳಾಗಿ ಹೋಗ್ಬಿಡ್ಲಿ. ನೆಣ್ಣಕ್ಕೆ ಸತ್ತೋಗ್ಬಿಡ್ತೀವಿ ನಾವು. ಸರಿಯಾಕೈತ ನಿಮ್ ಕಾನೂನು? ಎಲ್ಲರೇ ಶಿವಲಿಂಗೇಗೌಡ, ಇವೆಲ್ಲ ಹೇಳಕ್ ಚೆನ್ನಾಗಿರ್ತಾಕೊಳ್ಳ, ಕೇಳಕ್ಕಾಗಲ್ಲ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಆಟೋ ಲಾರಿ ಹಿಂದೆ ಬರೆದೋನ್ಗೆ ತತ್ವಜ್ಞಾನಿ ಅಂತ ತಿಳಿಬೇಡ. ತುತ್ತ ಮುತ್ತ ಎತ್ತ ಅತ್ತ ಇತ್ತ ಗೊತ್ತ. ಮಗುವು ಅತ್ತರೆ ತಾನತ್ತು ಹಾಲ ನೆರೆದವಳು ತಾಯಲ್ಲವೇ. ನಮಗಾಗಿ ಜೀವವ ತೇದಿಲ್ಲವೇ. ತಾಳಿ ಪಾಚಕ್ಕೆ ತಲೆ ಕೊಟ್ಟು ಗಂಡಿನರ್ಧವೇ ತಾನಾಗಿ ಮೀಸಲೇ ಆಗಿಲ್ಲವೇ. ಇಬ್ಬರು ಕಂಡಿಹರು ಈ ಗಂಡಿನ ಬೆತ್ತಲೆಯ, ಇಬ್ಬರು ಬೆಳಗುವರು ಈ ಹೃದಯದ ಕತ್ತಲೆಯ. ತಾಯಿ ಇಲ್ಲದೆ ತವರಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ. ತುತ್ತ ಮುತ್ತ ಎತ್ತ. ಓ ಸನ್ಮಾನ್ಯ ರಾಜಣ್ಣ, ಯಾಕಪ್ಪ ಹಿಂಗ್ ಜಗಳ ಮಾಡ್ತಿದ್ಯಾ? ಅದು ಹೋಗಿ ನಮ್ಮೂರ ನ್ಯಾಯ ದೇವರು ನಮ್ಮ ಶಿವಲಿಂಗೇಗೌಡ್ರು ಅವ್ರ ಮೇಲೆ ನೀನು ಜಗಳಕ್ಕೆ ಹೋಗ್ಬಿಟ್ಟಿದ್ಯಲ್ಲ. ಮನ್ಸ್ನೇರಯ್ಯ ನೀನು? ಯಾಕಯ್ಯ ಜಗಳ ಮಾಡ್ತಿದ್ಯ? ಏನು ಸಮಾಚಾರ ಹೇಳು. ಬಂದ ಕಣಪ್ಪ, ಬಂದ ಕಣ. ಇವನು ಹಬ್ಬ ಸಾಲ್ದಿದ್ದ ಕಣ. ಈ ಗೌಡುಗೆ ಇವರಿಬ್ರು ಎಡಗೈ ಬಲಗೈ. ಈ ನನ್ನ ಮಕ್ಕಳು ಚೇಲಾಗಳು ನಿಕ್ಕೊಂಡು ಇವನು ಆಡದಾಟ ಹೂಡಿದ್ಲಾಗೆ ಮಾಡ್ತಾ ಇದ್ದಂಗೆ. ಗೌಡ ಬಾರೋ ನೀನು ಹಬ್ಬ ಕಮ್ಮಿ ಇದ್ದೆ ಬಾರೋ.
ಲೇ ರಾಜಣ್ಣ ನ್ಯಾಯವಾಗಿ ಮಾತಾಡು. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗ ಬೇಕು ಹಂಗೆ ಹರಿಬಿಡ್ಬೇಡ. ನನ್ನ ನಾಲ್ಗೆ ಹರಿಯಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ನೀನಿಲ್ಲೇ ದಾಬೋಕೈತಿ ನೋಡಿ, ಯೋಚನೆ ಮಾಡು. ನೆಟ್ಟು ಮಾತಾಡು. ಬೆಲೆ ತೂಕ ಗೌರವ ಕೊಟ್ಟು ತಗ. ಅಡಿಕೆಯಲ್ಲಿ ಹೋಗಿದ್ದು ಮಾನ ಆನೆ ಕೊಟ್ಟರು ಬರಲ್ಲ, ಗೊತ್ತೇನಲ್ಲೇ ರಾಜಣ್ಣ. ಮೈಂಡ್ ಯುವರ್ ಲ್ಯಾಂಗ್ವೇಜ್.